ತಣಿಸಂದ್ರದ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಮದರಸ ಸಿಬ್ಬಂದಿಯ ಪುಂಡಾಟ ಕೇಸಿಗೆ ಸಂಬಂಧಿಸಿದಂತೆ ಈಗ ಇನ್ನೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನೋಂದಣಿ ಮಾಡದೆ ಅಕ್ರಮವಾಗಿ ಮದರಸ ನಡೆಸಲಾಗ್ತಾ ಇತ್ತು. ಪೊಲೀಸ್ ಆಯುಕ್ತರಿಗೆ ದೂರು ಕೂಡ ಕೊಡಲಾಗಿದೆ. ಇದರ ಬಗ್ಗೆ ಬೆಂಗಳೂರಿನ ತಣಿಸಂದ್ರದಲ್ಲಿರುವಂತಹ ಮದರಸದಲ್ಲಿ ಗಲಾಟೆಯಾಗಿತ್ತು ಮೊನ್ನೆ. ಈಗ ಸ್ಟೇಟ್ ವಕ್ಫ್ ಫೌಂಡೇಶನ್ ಫಾರ್ ವುಮೆನ್ ಡೆವಲಪ್ಮೆಂಟ್ ದೂರು ಕೊಟ್ಟಿರೋದು. ಅದರ ಸದಸ್ಯೆ ಶಾಹೀನ್ ಶರೀಫ್ ದೂರು ಕೊಟ್ಟಿದ್ದಾರೆ. ಮದರಸ ನೋಂದಣಿ ಆಗದಿದ್ದರೂ ಸರ್ಕಾರದಿಂದ ಅನುದಾನ ಪಡಿತಾ ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇಲ್ಲಿಗೆ ಮಂಜೂರಾದ ಹಣದಲ್ಲಿ ಅವ್ಯವಹಾರ ಮಾಡ್ತಿದ್ದಾರೆ. ಜೊತೆಗೆ ಇದು ರಿಜಿಸ್ಟರ್ ಆಗಿರೋದು ಪಾಕಿಸ್ತಾನದಲ್ಲಿ. ಈ ಮದರಸದ ಆಡಳಿತ ಮಂಡಳಿಗೆ ಭಯೋತ್ಪಾದಕ ಸಂಸ್ಥೆಯ ಜೊತೆಗೆ ಸಂಪರ್ಕ ಇದೆ, ಭಾರತಕ್ಕೆ ಅಪಾಯ ತಂದೊಡ್ಡೋ ಸಾಧ್ಯತೆ ಇದೆ ಅಂತ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮೊನ್ನೆ ಗಲಾಟೆಯಾಗಿತ್ತು. ಅಲ್ಲಿ ಜಾಗದ ವಿಚಾರಕ್ಕೆ ಗಲಾಟೆ ನಡೆದು ರಾದ್ಧಾಂತ ಆಗಿತ್ತು. ಸದ್ಯ ಈ ಮದರಸದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರೋದು. ಪಾಕಿಸ್ತಾನದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಇಲ್ಲಿ ಇಲ್ಲ, ಅದರ ರಿಜಿಸ್ಟ್ರೇಷನ್ನೇ ಇಲ್ಲ. ಆದರೂ ಕರ್ನಾಟಕದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದೆ. ಇದಕ್ಕೆ ಈ 10 ಲಕ್ಷ ಅನುದಾನವನ್ನ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಈ ಮದರಸದವರು ಬಳಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ये अभी थोड़े दिनों से इंस्टाग्राम में बहुत जगह से रील आ रही है कि एक मदरसा इलीगल चल रहा है बोल के। हम लोगों भी पूरा हमारा टीम जाके इंक्वायरी करा, जाके देखा तो उसका कुछ डॉक्यूमेंट्स नहीं है, कुछ भी नहीं है। हम लोग यहाँ कमिश्नर ऑफ पुलिस के पास आए हैं कंप्लेंट करने के लिए कि देखेंगे इसका रजिस्टर रहा तो चलेगा। ये कोई ज़मीन का मसला नहीं है, किसी का मसला नहीं है। वो दो लोग क्या करें, हम लोगों को उसका नहीं है। हम लोगों को सिर्फ इंक्वायरी चाहिए कि मदरसा सामर इंटरनेशनल स्कूल बोल रहे हैं, जामिया मोहम्मदिया मदरसा मंसूरा है, कुछ अलग अलग नाम से मदरसा है वो। हम लोगों को उससे कुछ ये नहीं है, लेकिन वो इलीगल चल रहा है करके बोले। लेकिन हम लोगों को इंक्वायरी चाहिए कि वो ज़मीन सही है या गलत है, मदरसा इलीगल चल रहा है या इलीगल चल रहा है, या रजिस्टर्ड है या नहीं है। ये हम लोगों को इंक्वायरी करके हम लोगों को यहाँ का गवर्नमेंट हम लोगों को साथ देना चाहिए। हम लोग इंतज़ार कर रहे हैं। अभी कमिश्नर ऑफ पुलिस को कंप्लेंट किया है हम लोगों ने, अभी और भी जाएंगे, हर जगह जाके ह्यूमन राइट्स तक जाएंगे। मैं ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ಫೋನ್ ಸಂಪರ್ಕದಲ್ಲಿ. ಮಮತಾ, ಮೊನ್ನೆಯಿಂದಲೂ ಕೂಡ ಈ ಮದರಸದ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬರ್ತಾನೆ ಇದೆ. ಯಾಕೆ ಕ್ರಮ ಆಗ್ತಾ ಇಲ್ಲ? ಈಗ ಅವ್ರು ಹೇಳ್ತಿದ್ದಾರೆ ಪಾಕಿಸ್ತಾನದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಇಲ್ಲಿ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಆದರೂ ಸರ್ಕಾರ ಇವರಿಗೆ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದೆ ಅಂತ. ರಕ್ಷತ್, ಹೌದು. ಈ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಮದರಸಾ ಮತ್ತೆ ಶಾಲೆ ಎರಡರ ವಿರುದ್ಧವೂ ಕೂಡ ಹಲವಾರು ಬಾರಿ ಏನು ಪ್ರಕರಣಗಳು ದಾಖಲಾಗಿತ್ತು. ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಆಗಾಗ ಕೇಳಿ ಬರ್ತಾ ಇತ್ತು. ಇದ್ರ ವಿರುದ್ಧವಾಗಿಯೂ ಹಲವಾರು ಕೇಸುಗಳು ಕೂಡ ಇದೆ. ಆದ್ರೂ ಕೂಡ ಇನ್ನು ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಸರಿಯಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 15 ವರ್ಷದಿಂದಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ನಡೆಸ್ತಾ ಇರುವಂತಹ ಮದರಸಾ ಮತ್ತು ಶಾಲೆ, ಈಗಾಗಲೇ ಶಾಲೆಯ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ. ಸದ್ಯಕ್ಕೆ ಮದರಸಾವನ್ನು ಕೂಡ ಅಕ್ರಮವಾಗಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಕಳೆದ ಏನು 13ರಂದು ಜುಲೈ 13ರಂದು ಕೂಡ ಬಾರಿ ಗಲಾಟೆ ಕೂಡ ಆಗಿತ್ತು. ಅಂದ್ರೆ ಮದರಸಾದ ಸಿಬ್ಬಂದಿಗಳು ಶಾಲೆಯ ಭದ್ರತೆಗೆ ಯಾರು ನೇಮಿಸಿದ್ರು ಅವ್ರ ಮೇಲೆ ಗಲಾಟೆ ಆಗಿತ್ತು. ಅದಾದ ಬಳಿಕ ಈಗ ಮತ್ತೆ ಏನು ಸ್ಟೇಟ್ ವಕ್ಫ್ ಫೌಂಡೇಶನ್ ಫಾರ್ ವುಮೆನ್ ಡೆವಲಪ್ಮೆಂಟ್ ನಿಂದ ಒಂದು ದೂರು ಕೂಡ ಪೊಲೀಸ್ ಆಯುಕ್ತರಿಗೆ ನೀಡಲಾಗಿದೆ. ಅಂದ್ರೆ ಅಲ್ಲಿರುವಂತಹ ಅಲ್ಲಿನ ಸದಸ್ಯೆ ಶಾಹೀನ್ ಶರೀಫ್ ಅವರು ದೂರು ನೀಡಿರುವಂತದ್ದು. ಆದ್ರೆ ಇದು ಅಕ್ರಮವಾಗಿ ನಡೆಸ್ತಾ ಇದ್ರು ಕೂಡ ಇದಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನ ಹೇಗೆ ಕೊಡ್ಲಾಯ್ತು? ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ 10 ಲಕ್ಷ ರೂಪಾಯಿಯನ್ನ ಕೊಟ್ಟು ಯಾವ ಕೆಲಸವನ್ನ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಅನುದಾನವನ್ನ ನೀಡಲಾಗಿದೆ. ಇದು ಅಕ್ರಮವಾಗಿ ನಡೆಸ್ತಾ ಇರುವಂತಹ ಶಾಲೆ, ಜೊತೆಗೆ ಇದು ಪಾಕಿಸ್ತಾನ ಜೊತೆಗೆ ಲಿಂಕ್ ಇದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಚಟುವಟಿಕೆಗಳು ಕೂಡ ನಡೀತಾ ಇದೆ ಇಲ್ಲಿ. ಈ ಒಂದು ಪಾಕಿಸ್ತಾನದಲ್ಲಿ ನೋಂದಣಿಯಾಗಿರುವಂತಹ ಮದರಸಾ ಇದು. ಹಾಗಾಗಿ ಇದರ ಬಗ್ಗೆ ತೀವ್ರವಾದ ಅಂದ್ರೆ ಕಠಿಣ ಕ್ರಮ ಮೊದಲಿಗೆ ಇದ್ರ ಬಗ್ಗೆ ಒಂದು ಏನು ಎಲ್ಲಾ ರೀತಿಯ ಕೂಲಂಕುಷವಾಗಿ ಎಂಕ್ವೈರಿಯನ್ನ ಮಾಡಬೇಕು, ಜೊತೆಗೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು. ಈ ಅಕ್ರಮವಾಗಿ ಶಾಲೆ ಮತ್ತೆ ಮದರಸಾ ಎರಡೂ ಕೂಡ ನಡೀತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಅಧಿಕಾರಿಗಳು ಯಾಕೆ ಸುಮ್ನೆ ಮೌನ ವಹಿಸಿದ್ದಾರೆ, ಕೂಡಲೇ ಇದ್ರ ಬಗ್ಗೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ
ಪೊಲೀಸ್ ಆಯುಕ್ತರಿಗೂ ಕೂಡ ಇವರು ಏನು ದೂರನ್ನ ನೀಡಿರುವಂತದ್ದು. ದೂರಿನಲ್ಲೂ ಕೂಡ ಏನು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ. 10 ಲಕ್ಷ ರೂಪಾಯಿ ಅನುದಾನವನ್ನ ಕೊಟ್ಟಿರುವಂತದ್ದು ಏನಕ್ಕೆ, ಇಲ್ಲಿ ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರು ದೂರಿನಲ್ಲೂ ಕೂಡ ನೀಡಿರುವಂತದ್ದು. ಹಾಗಾಗಿ ಈಗಾಗಲೇ ಏನು ಇಲಾಖೆಯಿಂದ ಕೂಡ ಶಾಲೆಯ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ. ಆದ್ರೆ ಮದ್ರಸವನ್ನ ನಡೆಸ್ತಾ ಇರುವಂತದ್ದು ಯಾಕೆ ಅಕ್ರಮವಾಗಿ, ಇದನ್ನ ಕೂಡಲೇ ಈ ಅಕ್ರಮವಾಗಿ ನಡೀತಾ ಇರುವಂತಹ ಮದ್ರಸದ ಲೈಸೆನ್ಸ್ ಅನ್ನು ಕೂಡ ರದ್ದುಗೊಳಿಸಬೇಕು. ಇಲ್ಲಿ ಮುಂಬೈಯಿಂದ ಬಂದಿರುವಂತಹ ಸುಮಾರು ವಿದ್ಯಾರ್ಥಿಗಳನ್ನ ಇರಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕ್ಬೇಕು, ಕಠಿಣ ಕ್ರಮಕ್ಕೆ ಈಗಾಗಲೇ ಆಗ್ರಹವನ್ನ ಮಾಡಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.